ರಾಜಕೀಯ ನಾಯಕತ್ವ ಕೂಡ ಸ್ಪಂದಿಸಬೇಕಾಗುತ್ತೆ. ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಇನ್ನು ಪ್ರಧಾನಿ ಮೋದಿ ಜೊತೆ 3 ಸೇನಾ ಮುಖ್ಯಸ್ಥರ ಸಭೆ ಮತ್ತೆ ನಡೀತಾ ಇದೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ನಡೀತಾ ಇರುವಂಥದ್ದು 3 ಸೇನೆಗಳ ನಾಯಕರನ್ನ ಒಟ್ಟಾಗಿ ಕೂತು ಕಳೆದ ಹಲವಾರು ದಿನಗಳಿಂದ ಮೋದಿ ಮಾತನಾಡ್ತಿದ್ದಾರೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ನಡೀತಾ ಇರುವಂತಹ ಪ್ರಮುಖ ಸಭೆ ಅಜಿತ್ ದೋವಾಲ್ ಸಭೆ ಬಳಿಕ ಈ ಸಭೆ ಕೂಡ ಆಗ್ತಾ ಇದೆ. ಇದರಲ್ಲಿ CDS ಅನಿಲ್ ಚೌಹಾಣ್ ಕೂಡ ಭಾಗಿಯಾಗಿದ್ದಾರೆ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ನ ಮುಖ್ಯಸ್ಥರು ಕೂಡ ಹೌದು. ಪ್ರಧಾನಿ ಮೋದಿ ಜೊತೆಗೆ 3 ಸೇನಾ ಮುಖ್ಯಸ್ಥರು ಕಳೆದ 4 ದಿನಗಳಿಂದ ಗಮನಿಸ್ತಾ ಇದ್ರೆ, ಯಾವಾಗ ನಾವು ಆಪರೇಷನ್ ಸಿಂಧೂರ್ ಆರಂಭ ಮಾಡಿದ್ವು ಅವತ್ತಿಂದಲೂ ಕೂಡ 3 ಪಡೆಗಳ ನಡುವೆ ಕೋಆರ್ಡಿನೇಷನ್ ತುಂಬ ಹೈಯೆಸ್ಟ್ ಲೆವೆಲಲ್ಲಿ ಇರಬೇಕಾಗತ್ತೆ. ಈ ಕಾರಣಕ್ಕೋಸ್ಕರ 3 ಪಡೆಗಳ ಮುಖ್ಯಸ್ಥರು ಹಾಗೂ CDS ಇವರನ್ನ ಕೂರಿಸಿಕೊಂಡು ನಾವು ಚರ್ಚೆ ಮಾಡ್ತಾ ಇದ್ದಾರೆ. ಹಾಗೆಯೇ ಪ್ರಧಾನಿ ಮೋದಿ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ವಿವರವಾಗಿ ಅಂದರೆ ಒಂದು ಕಡೆಗೆ ಈಗಾಗಲೇ ಏರ್ ಸ್ಟ್ರೈಕ್ ಆಗಿದೆ. ಏರ್ ಸ್ಟ್ರೈಕ್ ಆದ ಬಳಿಕ ಸೇನೆ ಕೂಡ ಅದಕ್ಕೆ ಬೇಕಾದಂಥ ಪೂರಕ ತಂತ್ರಗಾರಿಕೆಗಳನ್ನು ಮಾಡ್ಕೋತಾ ಇರುತ್ತೆ. ಗಡಿ ಭಾಗದಲ್ಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಕಾರ್ಯಾಚರಣೆ ಆರಂಭವಾಗಿರುತ್ತೆ. ಎಲ್ಲ ಕಾರ್ಯಾಚರಣೆಗಳನ್ನು ಎಲ್ಲ ವಿವರವನ್ನು ಕೂಡ ಸೇನೆ ನೇರವಾಗಿ ಮಾಧ್ಯಮಕ್ಕೆ ಕೊಡ್ತಾ ಇರಲ್ಲ. ಈಗ ಪ್ರಧಾನಿ ನಿವಾಸದಲ್ಲಿ ನಡೀತಾ ಇರುವಂಥ ಸಭೆಯಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಇನ್ಫಾರ್ಮೇಷನ್ ಅಂದರೆ ತುಂಬ ಅತ್ಯುನ್ನತ ಮಾಹಿತಿ ಕೂಡ ಅವರ ಹತ್ರ ಇರುತ್ತೆ.